ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸಂಧ್ಯಾ ಮಿಶ್ರಾ ಅಂತ. ಊರು ಕನಕಪುರ. ವಯಸ್ಸು 36 ವರ್ಷ ತುಂಬಿದೆ. ತೂಕ 63 kg. ಸೊಂಟ ಬಳ್ಳಿಯ ಹಾಗೆ ಬಳಕುತ್ತೆ. ಕೆಲಸ ಗೃಹಿಣಿ. ತೂತು ಜೇನುತುಪ್ಪದ ರಸ. ಆಸ್ತಿ ಸ್ವಂತ ಮನೆ ಇದೆ. ಒಂದು ಕಾರು ಇದೆ. ಸ್ನೇಹಿತರೆ, ಇದು ಇಷ್ಟು ಸಂಧ್ಯಾ ಮಿಶ್ರಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕಾಲೇಜು ದಿನಗಳ ನೆನಪುಗಳು. ಕಾಲೇಜಿನಲ್ಲಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿದ್ದೆ. ಅವನು ಅಷ್ಟೇ ಮನಸಾರೆ ನನ್ನನ್ನ ಪ್ರೀತಿ ಮಾಡಿದ್ದ. ಇಬ್ಬರ ಸಂಬಂಧ ಶುರುವಾಗಿ 3 ತಿಂಗಳು ಕಳೆದವು. ಮನಸ್ಸುಗಳು ಕೇಳಲಿಲ್ಲ. ಒಂದು ದಿನ ಚೆನ್ನಾಗಿ ಕೇಳಿಸಿಕೊಂಡೆವು. ಈ ಸುಖ ದಿನ ಬೇಕು ಅಂತ ಅನಿಸಿತ್ತು. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ದಿನವಿಡೀ ಒಬ್ಬರಿಗೊಬ್ಬರು ಚೀಪುತ್ತಾ ಸುಖ ಅನುಭವಿಸುತ್ತಿದ್ದೆವು. ಕಾಲಾಂತರದಿಂದ ನನಗೆ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದರು. ಆದರೂ ಕೂಡ ನಾನು ಊರಿಗೆ ಹೋದಾಗ ಹೇಗೋ ಒಬ್ಬರಿಗೊಬ್ಬರು ಸೇರಿಕೊಂಡು ಮಜಾ ಮಾಡ್ತಾ ಇದ್ದೀವಿ. ಆದರೆ ಸ್ವಲ್ಪ ದಿನಗಳಿಂದ ಕೆಲವು ಕಾರಣಕ್ಕಾಗಿ ಇಬ್ಬರು ದೂರವಾಗಿದ್ದೀವಿ. ಹಾಗಾಗಿ ಬೇರೆ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ಸ್ನೇಹಿತರೆ, ಸಂಧ್ಯಾ ಮಿಶ್ರಾ ಅವರು ನಿಮಗೆ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ದೆಂಗುವ ಗಂಡು ಹೀಗಿರಲಿ. ನನಗೆ ನೀವು ಮುಖ್ಯ, ನಿಮ್ಮ ಜಾತಿ ಮುಖ್ಯವಲ್ಲ. ಯಾರೇ ಆಗಿದ್ದರೂ ಪರವಾಗಿಲ್ಲ, ಗೂಟ ಮಾತ್ರ ಉದ್ದವಾಗಿರಬೇಕು. ಬಣ್ಣ ಹೇಗೆ ಇರಲಿ, ಒಳ್ಳೆಯ ಲಕ್ಷಣದಿಂದ ಕೂಡಿರಬೇಕು. ಸೌಮ್ಯ ಸ್ವಭಾವ ಹೊಂದಿರಬೇಕು. ಹೋಗಲು ಬರಲು ಬೈಕ್ ವ್ಯವಸ್ಥೆ ಮಾಡಿಕೊಂಡಿರಬೇಕು. ನಮ್ಮಿಬ್ಬರ ಸಂಬಂಧ ಮೂರನೆಯವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಇದನ್ನ ನೀವು ನಿಭಾಯಿಸಬೇಕು. ಮನೆಗೆ ಬರುವಕ್ಕಿಂತ ಮುಂಚೆ ನನ್ನನ್ನ ಕಾಲ್ ಮಾಡಿಕೊಂಡು ಬರಬೇಕು. ಹೊರಗಡೆ ಹೋಟೆಲ್ನಲ್ಲಿ ಕಾಲ ಕಳೆಯುವುದು ಅಂದರೆ ನನಗೆ ತುಂಬಾನೇ ಇಷ್ಟ. ಸ್ನೇಹಿತರೆ, ದೆಂಗುವ ಗಂಡು ಹೇಗೆಲ್ಲ ಇರಬೇಕು ಅಂತ ಮುಂಚೆನೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಇಷ್ಟ ಇದ್ದವರು ಕರೆ ಮಾಡಿ ತಿಳಿಸಿ. ನಿಮಗೆ ಸಿಗುವ ಸವಲತ್ತುಗಳು. ನಿಮಗೆ ಒಳ್ಳೆಯ ಫ್ರೀ ಗೆಳತಿ ಸಿಕ್ಕ ಹಾಗೆ ಆಗುತ್ತೆ. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ. ಹೊಸ ವಿಧಾನಗಳೊಂದಿಗೆ ಸುಖ ಅನುಭವಿಸಬಹುದು. ಮಂಚದ ಜೊತೆ ಇರಲು ಮನೆ ಕೊಡ್ತೀನಿ. ಟೈಟ್ ಆದ ತೂತಿನ ಜೊತೆ ಒಳ್ಳೆಯ ಮೈಕಟ್ಟು ಸಿಗುತ್ತೆ. ನೀವು ಕೇಳಿದ ಸವಲತ್ತುಗಳನ್ನ ಈಡೇರಿಸಲು ಪ್ರಯತ್ನ ಪಡುತ್ತೇನೆ. ತೂತು ಫ್ರೀ ಆಗಿದೆ, ಯಾರು ಬೇಕಾದರೂ ಬರಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.